ರಾತ್ರಿ 11 ಗಂಟೆ ಆಗಿದೆ. ಹಾವೇರಿ ಬಸ್ ಸ್ಟಾಪಲ್ಲಿದ್ದೀವಿ. ಇನ್ನೇನು ನಾವು ಇಲ್ಲಿಂದ ಈಗ ಮಂತ್ರಾಲಯಕ್ಕೆ ಹೋಗಬೇಕು. ಅಬ್ಬಾ, ನಿದ್ದೆ ಅಂದರೆ ಇದಪ್ಪ, ಒಳ್ಳೆ ನಿದ್ದೆ ಅಂದರೆ ಎಲ್ಲಿ ಬೇಕಾದರೂ ಬಂದುಬಿಡುತ್ತೆ. ಅದು ರೋಡೇ ಆಗಿರಲಿ, ಬಸ್ ಸ್ಟ್ಯಾಂಡೇ ಆಗಿರಲಿ. ನಮ್ಮ ಗೊರಪ್ಪನವರು ಕೂಡ ಮಲಗಿಬಿಟ್ಟಿದ್ದಾರೆ. ನಮ್ಮ ಬಸ್ಸು ಇಲ್ಲೇ. ಅರೆ, ಎಲ್ಲೋಯ್ತಪ್ಪ ಬಸ್ಸು? ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಬಸ್ ಸ್ಟಾಪಲ್ಲಿದ್ದೀವಿ. ಇವತ್ತು ನಾವಿಲ್ಲಿ ಮೈಲಾರ, ದೇವ್ರಗುಡ್ಡ ಎಲ್ಲ ಕಡೆ ಹೋಗಿ ಬಂದ್ವಿ. ಒಳ್ಳೆ ಜಾಗಗಳು, ಒಳ್ಳೆ ದರ್ಶನ ಆಯಿತು ದೇವ್ರದ್ದೆಲ್ಲ. ಈಗ ಊಟ ಮಾಡಿಕೊಂಡು ಈಗ ನಾವು ಇಲ್ಲಿಂದ ಮಂತ್ರಾಲಯಕ್ಕೆ ತೆರಳ್ತಾ ಇದ್ದೀವಿ. ಅಲ್ಲಿ ಬಸ್ ನಿಂತಿತ್ತು, ಮೊದಲೇ ಹೇಳಿ ಬಂದಿದ್ದೀವಿ ಡ್ರೈವರ್ಗೆ ಬರ್ತೀವಿ ಅಂತ. ಬನ್ನಿ, ಒಳಗೆ ಹೋಗ್ಬಿಟ್ಟು ಬಸ್ ಹತ್ಬಿಟ್ಟು ಆರಾಮಾಗಿ ಮಲ್ಕೊಳ್ಳೋಣ. ಭರ್ಜರಿ ಉತ್ತರ ಕರ್ನಾಟಕ ಖಾನಾವಳಿಯಲ್ಲಿ, ಅದು ಬಸವೇಶ್ವರ ಖಾನಾವಳಿಯಲ್ಲಿ ಊಟ ಆಯಿತು. ರೊಟ್ಟಿ, ಕಾಳು ಪಲ್ಯ ಎಲ್ಲ ಆಯಿತು. ನಮಗೂ ನಿದ್ದೆ ಬಂದಿದೆ. ಇಲ್ಲಿ ನೋಡಿ, ನಿದ್ದೆ ಬಂದರೆ ಎಲ್ಲಿ ಬೇಕಾದ್ರೂ ಮಲ್ಕೋಬೋದು. ಗೊರಪ್ಪನವ್ರು ಕೂಡ ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ. ಇವರು ಹೆಚ್ಚು ಕಡಿಮೆ ಇಲ್ಲಿ ಮೈಲಾರ ಹತ್ರ ಇರ್ತಾರೆ. ಇವರನ್ನು ತುಂಬ ನೋಡಿದ್ವಿ ನಾವು ಇವತ್ತು. ಇಲ್ಲೂ ಕೂಡ ಮಲಗಿದ್ದಾರೆ. ಅರೆ, ಬಸ್ ಇಲ್ಲೇ ಇತ್ತಲ್ಲಪ್ಪ ಮಂತ್ರಾಲಯದು. ಆ ಡ್ರೈವರ್ ಅಪ್ಪನಿಗೆ, ಕಂಡಕ್ಟ್ರಿಗೆ ಇಬ್ಬರಿಗೂ ಹೇಳಿ ಬಂದಿದ್ದೀವಿ 10 ನಿಮಿಷದಲ್ಲಿ ಊಟ ಮಾಡ್ಕೊಂಬರ್ತೀನಿ ಅಂತ. ಅಯ್ಯೋ ದೇವ್ರೇ, ಒಂದೇ ಬಸ್ಸು ಮಂತ್ರಾಲಯಕ್ಕೆ ಇದ್ದಿದ್ದು, ಅದು ಹೋಗ್ಬಿಡ್ತಾ? ಇಲ್ಲೇ ಇರಬೇಕಪ್ಪ, ನೋಡ್ಬೇಕು. ಇನ್ನೊಂದು ಸರಿ ಚೆಕ್ ಮಾಡೋಣ. ಅಣ್ಣ, ಹಲೋ. ಹೋಗ್ತಾವನೆ, ಹಂಗೆ ಕೇಳ್ತಾನೆ ಇಲ್ಲ. ಯಾರ ಹತ್ರ ಕೇಳೋದಪ್ಪ ಇಲ್ಲಿ? ಇದು ಯಾವ ಬಸ್ ಅಂತ ಗೊತ್ತಾಗ್ತಾಯಿಲ್ಲ, ಇದು ಎಲ್ಲಿ ಅಂತ. ಏನು ಮಾಡೋದಪ್ಪ ಈಗ? ಮಂತ್ರಾಲಯಕ್ಕಿರೋ ಒಂದೇ ಒಂದು ಬಸ್ಸು, ಹೆಂಗೆ ಮಾಡೋದೀಗ? ಇಲ್ಲಿಂದ ಮಂತ್ರಾಲಯಕ್ಕೆ ಹೋಗ್ಬೇಕಂದ್ರೆ ಎಲ್ಲ ಹೆಚ್ಚು ಕಡಿಮೆ ಇಲ್ಲೆಲ್ಲ ಹುಬ್ಳಿ, ಧಾರವಾಡ, ಆಮೇಲೆ ಬೆಂಗಳೂರು ಹೋಗೋ ಬಸ್ಗಳೇ ಕಾಣ್ತಾ ಇದ್ದಾವೆ. ಎಲ್ಲ ಅವರೇ ಇರೋದು. ರಾತ್ರಿ ಬೇರೆ ಟೈಮ್ ಆಗೋಗಿದೆ. ಇನ್ನು ಯಾರ ಹತ್ರ ಕೇಳೋಣ? ಹೆಂಗೆ ಹೋಗೋಣ? ಇದಕ್ಕೂ ಹಾಸನಕ್ಕೆ ಹೋಗೋ ಬಸ್ ಇದು, ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ. ಇದ್ರ ಪಕ್ಕ ಇರೋದು ಯಾವುದು ಕೊಡಪ್ಪ? ಇದು ಹಾಸನನ, ನಾರ್ತ್ ವೆಸ್ಟ್ ಕರ್ನಾಟಕ ಅಂದರೆ NWKRTC ಇದು. ಇಲ್ಲಿ ಬಸ್ಗಳು ಬೇರೆಯೇ ಇದೆ. ಎಲ್ಲ ಬೆಂಗಳೂರು ಕಡೆ ಹೋಗೋ ಬಸ್ಸೇ ಕಾಣ್ತಾ ಇದೆ. ಏನಪ್ಪ ಮಾಡೋದೀಗ? ರಾತ್ರಿ ಬೇರೆ ಆಗೋಗಿದೆ. ಇನ್ನೊಂದಷ್ಟು ಲೇಟ್ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಇಲ್ಲ ಅಂದರೆ ನಾವು ಇಲ್ಲೇ ಲಾಡ್ಜು, ಹೋಟೆಲ್ಲೋ ಇದು ಮಾಡ್ಕೊಂಡು ಇರಬೇಕಾಗತ್ತೆ. ಬೆಳಗ್ಗೆ ಹೋಗಬೇಕು. ಬೆಳಗ್ಗೆ ಹೋದರೆ ಮತ್ತು ನಮ್ಮೆಲ್ಲ ಶೆಡ್ಯೂಲೆಲ್ಲ ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ. ಊಟಕ್ಕೆ ಹೋಗಿದ್ದೆ ತಪ್ಪಾಗೋಯ್ತಪ್ಪ. ಇದೇ ನಿಮಿಷ ಹೋಗಿದ್ದು ಊಟಕ್ಕೆ. ಅವನೇನೋ ಒಂದು 2 ರೊಟ್ಟಿ ಬಿಸಿ ಬಿಸಿ ಕೊಡ್ತೀನಿ ಅಂದಿದ್ದಕ್ಕೆ ಸ್ವಲ್ಪ ಲೇಟ್ ಮಾಡಿದ್ವಿ. ಬರೋದ್ರಲ್ಲೇ ಬಸ್ಸೇ ಹೋಗ್ಬೇಕಾ? ಏನೋ ಮೋಸ್ಟ್ಲಿ ಸೀಟ್ ಸಿಕ್ಕಿರಬೇಕು, ಹೋಗ್ಬಿಟ್ಟಿದ್ದಾನೆ ಅವನು. 2 ಸೀಟ್ ಇತ್ತು ಅದರಲ್ಲಿ. ಅಲ್ಲಿ ಯಾವುದೋ ಒಂದು ಹಿಂದುಗಡೆ ಬಸ್ ಬರ್ತಾಯಿದೆ. ಏನಪ್ಪ ಅಂದರೆ ಈಗ ಬೆಂಗಳೂರು ಈ ಕಡೆ, ಹುಬ್ಳಿ ಧಾರವಾಡ ಕಡೆ ತುಂಬ ಬಸ್ ಇದೆ. ಈ ಕಡೆ ನಮಗೆ ರಾಯಚೂರು, ಬಳ್ಳಾರಿ ಈ ಕಡೆ ಸಿಕ್ಕರೆ ಬಸ್ಸು ಸಾಕು. ಅಟ್ಲೀಸ್ಟ್ ನಾವು ಆ ಕಡೆ ಟುವರ್ಡ್ಸ್ ಮಂತ್ರಾಲಯ ಹೋದರೆ ಸಾಕು. ಇದು ಬಸ್ಸಲ್ಲ ಇದು. ಈ ಕಡೆ ಎಲ್ಲೋ ಹಾನಗಲ್ಲು, ಸಿರ್ಸಿ ಅಂತ ಬರೆದಿದ್ದಾರೆ. ಹಾನಗಲ್ಲು ಇಲ್ಲಿಂದ ಹತ್ತಿರ ಒಂದು 30 ಕಿಲೋಮೀಟ್ರ್ ಇದೆ. ಸಿರ್ಸಿನೂ ಒಂದು 45 ಇರಬೇಕು, ಒಂದು 60 ಕಿಲೋಮೀಟ್ರ್ ಹತ್ತಿರ ಇದೆ. ಬಟ್ ನಾವು ಹೋಗ್ಬೇಕಾಗಿರೋದು ಮಂತ್ರಾಲಯಕ್ಕೆ. ಸುಮ್ಮನೆ ಇಲ್ಲಾಂದರೆ ಸಿರ್ಸಿ ಕಡೆ ಹೋದರೆ ಅದು ಸುಮ್ಮನೆ ಸಿರ್ಸಿದು ಮಾರಿಕಾಂಬಾ ದೇವಸ್ಥಾನ, ಸಹಸ್ರಲಿಂಗ ಎಲ್ಲ ನೋಡ್ಕೊಂಬರ್ಬೋದು. ಬಟ್ ನಮ್ಮ ಪ್ಲ್ಯಾನ್ ಇರೋದು ಮಂತ್ರಾಲಯಕ್ಕೆ. ಗುರು ರಾಘವೇಂದ್ರ ದರ್ಶನ ಪಡಿಬೇಕು ಅಂತ. ನೋಡೋಣ ಏನು ಮನಸ್ಸಾಗುತ್ತೆ, ಯಾವ ಕಡೆ ಬಸ್ ಸಿಗುತ್ತೆ ಅಂತ. ನಾವು ಅಂದ್ಕೊಂಡಿದ್ದೊಂದು, ಆಗ್ತಾ ಇರೋದೊಂದು. ನಾವು ಹೋಗಬೇಕಾಗಿದ್ದು ಮಂತ್ರಾಲಯಕ್ಕೆ. ಬಟ್ ಏನು ಮಾಡೋದು, ಬಸ್ಸೇ ಸಿಗ್ತಾಯಿಲ್ಲ. ತುಂಬ ಬೇಜಾರಾಗ್ತಾಯಿದೆ. ಇವತ್ತು ಇಲ್ಲಿ ಇರೋಕ್ಕೂ ಮನಸ್ಸು ಬರ್ತಾಯಿಲ್ಲ. ಇನ್ನು ಹೋಟೆಲ್ಗೆ ಹೋಗ್ಬಿಟ್ಟು ಅಲ್ಲಿ ಖರ್ಚು ಮಾಡಿಕೊಂಡು ಕಷ್ಟ ಆಗುತ್ತೆ. ಮೋಸ್ಟ್ಲಿ ಬಸ್ ಸಿಗಲಿಲ್ಲ ಅಂದರೆ ಅಲ್ಲೇನೋ ಕೇಳ್ಕೊಂಬಂದೆ ನಾನು. ಮಂತ್ರಾಲಯ ಅಂದರೆ ಈ ಕಡೆ ಬಳ್ಳಾರಿ ಮತ್ತು ರಾಯಚೂರು ಕಡೆ ತುಂಬಾ ಬಸ್ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಇತ್ತೀಚೆಗೆ ನಾವು ಸುಮ್ಮನೆ ಈ ಕಡೆ ಸಿರ್ಸಿಗೆ ಹೋದ್ರೆ ಅದು ಅಂತ ಡಿಸೈಡ್ ಮಾಡ್ತಾಯಿದ್ದೀನಿ. ಆಯಿತು, ಡಿಸಿಷನ್ ತೊಗೊಂಡಾಯಿತು. ಮಂತ್ರಾಲಯ ಟ್ರಿಪ್ ಕ್ಯಾನ್ಸಲ್ ಮಾಡಿ ನಾವಿನ್ನು ಸುಮ್ಮನೆ ಈ ಕಡೆ ಸಿರ್ಸಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಬರುವಂತಹ ಮಾರಿಕಾಂಬಾ ದೇವಸ್ಥಾನ, ಸಹಸ್ರಲಿಂಗ, ಸೋಂದ ಇವನ್ನೆಲ್ಲ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತೋರ್ಸೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡೋಣ ಅಲ್ಲಿ ಪರಿಸ್ಥಿತಿ ಹೆಂಗಿದೆ, ಅಲ್ಲಿ ಯಾವ ಥರ ಘಟನೆಗಳು ನಮ್ಮ ಮುಂದೆ ಬರ್ತಾವೆ ಅಂತ ಮುಂದಿನ ಸಂಚಿಕೆವರೆಗೂ ಕಾಯ್ತಾಯಿರಿ.